ನಮಸ್ಕಾರ ಸ್ನೇಹಿತರೆ. ಪಿರಿಯಡ್ಸ್ ವೇಳೆ ಉಪ್ಪಿನಕಾಯಿ ತಿಂದರೆ ಏನಾಗುತ್ತೆ? ಇದರ ಬಗ್ಗೆ ತಜ್ಞರು ಹೇಳಿದ್ದನ್ನು ಕೇಳಿದರೆ ಆಶ್ಚರ್ಯ ಆಗುತ್ತೆ. ಋತುಚಕ್ರ ಸಮಯದಲ್ಲಿ ಮಹಿಳೆಯರು ಉಪ್ಪಿನಕಾಯಿ ತಿನ್ನಬಾರ್ದು ಎಂಬ ಮಾತಿದೆ. ಇದು ಎಷ್ಟು ಸತ್ಯ ಎಂಬುದರ ಬಗ್ಗೆ ಮಾಹಿತಿ ಇಲ್ಲಿದೆ. ಪಿರಿಯಡ್ಸ್ ಸಮಯದಲ್ಲಿ ಉಪ್ಪಿನಕಾಯಿ ಅಥವಾ ಹುಳಿ ಆಹಾರವನ್ನು ಸೇವಿಸಬಾರ್ದು ಎಂದು ಹಲವರು ಹೇಳುತ್ತಿರುತ್ತಾರೆ. ಋತುಚಕ್ರದ ಸಮಯದಲ್ಲಿ ಹುಳಿ ಆಹಾರದಿಂದ ಅಂತರ ಕಾಯ್ದುಕೊಳ್ಳುವುದು ಉತ್ತಮ ಎಂಬುದು ಪ್ರಚಲಿತದಲ್ಲಿರುವಂತಹ ನಂಬಿಕೆ. ಆದರೆ ಇದು ಸರಿಯೇ ಎಂಬುದರ ಉತ್ತರ ಇಲ್ಲಿದೆ. ಗರ್ಭಾವಸ್ಥೆ ಸಮಯದಲ್ಲಿ ಹುಳಿ ತಿನ್ನಲು ಇಷ್ಟಪಡುತ್ತಾರೆ. ಪಿರಿಯಡ್ಸ್ ಅಥವಾ ಗರ್ಭಾವಸ್ಥೆ ಸಮಯದಲ್ಲಿ ಅತಿಯಾಗಿ ಹುಳಿ ಆಹಾರ ಸೇವನೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಎಂಬುದರ ಹಲವರಲ್ಲಿ ಗೊಂದಲ ಇರುತ್ತದೆ. ಸ್ತ್ರೀರೋಗ ತಜ್ಞೆಯೊಬ್ಬರು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗಿದ್ದಾರೆ. ತಜ್ಞ ವೈದ್ಯರ ಪ್ರಕಾರ ಕೆಲವೊಮ್ಮೆ ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಹುಳಿ ಅಥವಾ ಉಪ್ಪಿನಕಾಯಿ ಆಹಾರವನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ. ನಿರ್ದಿಷ್ಟ ಸಮಯದಲ್ಲಿ ಉಪ್ಪಿನಕಾಯಿಯಂತಹ ಹುಳಿ ಪದಾರ್ಥದಿಂದ ದೂರ ಉಳಿಯುತ್ತಾರೆ. ಋತುಚಕ್ರದ ಸಮಯದಲ್ಲಿ ಫಾಸ್ಟ್ ಫುಡ್ಗಳಿಂದ ಅಂದರೆ ಪಾನಿಪುರಿ, ಚಾಟ್, ಗೋಬಿ ಮಂಚೂರಿ ಇವುಗಳಿಂದ ಬಹುತೇಕ ಮಹಿಳೆಯರು ದೂರ ಉಳಿದು ಸಾತ್ವಿಕ ಆಹಾರ ಸೇವನೆ ಮಾಡ್ತಾರೆ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಂತಹ ಪದ್ಧತಿ. ಪೀರಿಯಡ್ ಸಮಯದಲ್ಲಿ ಸಾತ್ವಿಕ ಆಹಾರಕ್ಕೆ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಆದರೆ ಪೀರಿಯಡ್ ಸಮಯದಲ್ಲಿ ಹುಳಿ ಆಹಾರ ಸೇವನೆ ಮಾಡೋದರಿಂದ ದೇಹಕ್ಕೆ ಯಾವುದೇ ಅಪಾಯವಾಗಲ್ಲ ಎಂದು ಹೇಳ್ತಾರೆ. ಋತುಚಕ್ರ ಅಥವಾ ಮುಟ್ಟಿನ ಸಮಯದಲ್ಲಿ ಹುಳಿ ತಿನ್ನುವುದರಿಂದ ಮಹಿಳೆಯರಿಗೆ ಹಾನಿಯಾಗುತ್ತದೆ ಎಂಬುದಕ್ಕೆ ಯಾವುದೇ ಅಧ್ಯಯನಗಳು ಇನ್ನೂ ಪುರಾವೆ ಕಂಡುಕೊಂಡಿಲ್ಲ. ಇದು ಕೇವಲ ಒಬ್ಬರಿಂದ ಒಬ್ಬರಿಗೆ ಹರಡಿದ ಮಾತುಗಳು ಮತ್ತು ನಂಬಿಕೆ ಅನ್ನೋದು ಡಾಕ್ಟರ್ ಅವರ ಮಾತು. ಆದರೆ ಇದು ಇನ್ನು ಪ್ರಚಲಿತವಾಗಿರುವುದು ದುರದೃಷ್ಟ ಎಂದು ಡಾಕ್ಟರ್ ಬೇಸರ ವ್ಯಕ್ತಪಡಿಸುತ್ತಾರೆ. ಮುಟ್ಟಿನ ಸಮಯದಲ್ಲಿ ದೇಹವು ಅಶುದ್ಧವಾಗುತ್ತದೆ ಎಂದು ಜನರು ನಂಬುತ್ತಾರೆ ಎಂದು ಡಾಕ್ಟರ್ ಹೇಳಿದರು. ದೇಹದಿಂದ ಎಲ್ಲ ಕಲ್ಮಶಗಳನ್ನು ಹೊರಹಾಕಲಾಗುತ್ತದೆ. ಆದರೆ ಇಂದು ಕೆಲ ಭಾಗಗಳಲ್ಲಿ ಮಹಿಳೆಯನ್ನು ದೂರ ಇರಿಸೋ ಪದ್ಧತಿ ನಮ್ಮಲ್ಲಿದೆ ಎಂದಿದ್ದಾರೆ. ಇಂದಿಗೂ ಮುಟ್ಟಿನ ಸಮಯದಲ್ಲಿ ಮಹಿಳೆಯನ್ನು ಕೀಳಾಗಿ ನೋಡುವ ಪದ್ಧತಿಗಳು ಜೀವಂತವಾಗಿವೆ. ಋತುಚಕ್ರ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗುವುದೂ ನಿಷೇಧ. ಹುಳಿ ಅಂಶ ತಿನ್ನೋದರಿಂದ ಪಿರಿಯಡ್ಸ್ ಫ್ಲೋ ಆಗುತ್ತೆ ಎಂಬ ನಂಬಿಕೆ ಹಲವರಲ್ಲಿದೆ. ಋತುಚಕ್ರ ಅನ್ನೋದು ಸಹಜ ಪ್ರಕ್ರಿಯೆ. ಈ ಸಮಯದಲ್ಲಿ ಮಹಿಳೆಗೆ ವಿಶ್ರಾಂತಿಯ ಅಗತ್ಯವಿರುತ್ತದೆ ಅಷ್ಟೇ ಎಂದು ಡಾಕ್ಟರ್ ಹೇಳುತ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈವರೆಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.